ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತೆ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡ್ರಿ. ಇವತ್ತು ನಾನು ಪುಂಡಿ ಪಲ್ಯ ಮಾಡ್ತಾ ಇದ್ದೇನೆ ನೋಡ್ರಿ. ತಾಜಾ ಪುಂಡಿ ಪಲ್ಯ ತೊಗೊಂಬಂದೇನ್ರಿ. ಇವತ್ತು ಪುಂಡಿ ಪಲ್ಯ ಈ ಥರ ಇರ್ಬೇಕು ನೋಡ್ರಿ. ಇವೇನವಲ್ರಿ 3 ಗೆರೆ ಇದ್ದಂಗೆ ಇವು ಈ ಥರ ಇದ್ದರೆ ಪುಂಡಿ ಪಲ್ಯ ಭಾರಿ ಟೇಸ್ಟ್ ಆಗ್ತದೆ ರೀ. ಜಲ್ದಿ ಕುದೀತದೆ. ಈಗ ಇದನ್ನು ನಾನು ಸೋಸ್ಕೊಂಡು ತೊಳೆದಿಟ್ಟು ಸೋಸಿ ಮಾಡಿ ತಂದೆ ನೋಡ್ರಿ. ಮೊದಲು ತೊಳ್ಕೊಂಡೇನ್ರಿ, ಆಮೇಲೆ ಸೋಸಿ ಮಾಡಿ ತೊಗೊಂಬಂದೇನ್ರಿ. ಈಗ ಇದಕ್ಕೆ ಏನೇನು ಹಾಕೋದು ಅಂತ ತೋರಿಸ್ತೇನೆ ನೋಡ್ರಿ. ಈಗ ನಾನು ಇದಕ್ಕೆ ಹಾಕ್ಲಿಕ್ಕೆ ತೊಗರಿ ಬೇಳೆ ತೊಗೊಂಡೇನ್ರಿ, ಹಾಗೆ ಒಂದು ಸ್ವಲ್ಪ ಕಡಲೆ ಬೇಳೆ ತೊಗೊಂಡೇನಿ. ಇವೆರಡನ್ನೇ ಹಾಕಿ ಮಾಡ್ತೀನಿ ನೋಡ್ರಿ. ನಾನು ಇಷ್ಟು ಕಡಲೆ ಬೇಳೆ ತೊಗೊಂಡು ಎರಡು ಮಿಕ್ಸ್ ಮಾಡಿ ನೀರಿಗೆ ಹಾಕ್ತೀನಿ ನೋಡ್ರಿ ಕುಕ್ಕರಿಗೆ. ಈಗ ತೊಳ್ಕೊಂಬರ್ತೀನಿ ರೀ. ಈಗ ಇದು ತೊಳ್ಕೊಂಬಂದೇನಿ ರೀ. ಇದಕ್ಕೆ ನೀರು ಹಾಕ್ತೀನಿ. ಒಂದು ಸ್ವಲ್ಪ ಶೇಂಗಾ ಕಾಳು ಹಾಕ್ತೀನಿ ರೀ. ಈಗ ಶೇಂಗಾ ಕಾಳು ಹಾಕ್ತೀನಿ ನೋಡ್ರಿ. ಆದಷ್ಟು ಈ ಥರ ಚಿಟ್ಟು ಶೇಂಗಾ ಕಾಳು ತೊಗೊರಿ, ಪುಂಡಿ ಪಲ್ಯ ಮಸ್ತ್ ಆಗ್ತದೆ ರೀ. ಈಗ ಶೇಂಗಾ ಕಾಳು ಹಾಕಿದ್ರೆ ಈಗ ಪುಂಡಿ ಪಲ್ಯ ಹಾಕೋತೀನಿ ನೋಡ್ರಿ. ಈಗ ಈ ಪುಂಡಿ ಪಲ್ಯನ ಹಾಕೋತೀನಿ ನೋಡ್ರಿ. ಪುಂಡಿ ಪಲ್ಯ ಭಾರಿ ಟೇಸ್ಟ್ ನೋಡ್ರಿ. ಈಗ ಸರ ಮಾಡಿದ್ರು ಪುಂಡಿ ಪಲ್ಯ ಬೇಸರ ಆಗಂಗಿಲ್ಲ. ಉಳ್ಕಿದ ಯಾವ ಪಲ್ಯ 2-3 ಸರ ತಿಂದ್ರೆ ಬೇಸರ ಆಗ್ಬಿಡ್ತದೆ ರೀ. ಇದು ಬೇಸರ ಅಷ್ಟು ಸ್ವಾದ ಟೇಸ್ಟ್ ಇರ್ತದೆ ರೀ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋತೀರಿ. ಒಂದು ಸ್ವಲ್ಪ ನೀರು ಹಾಕ್ತೀನಿ ನೋಡ್ರಿ. ಈಗ ಕುಕ್ಕರ್ ಮುಚ್ಚಿ ಕುದಿಯಾಕಿಡ್ತೀನಿ ನೋಡ್ರಿ. ಈಗ ಮುಚ್ಚಿನ ರೀ ಕುದಿಯಾಕಿಡ್ತೇನೆ ನೋಡ್ರಿ. ಈಗ ನೋಡ್ರಿ ಗ್ಯಾಸ್ ಚಾಲು ಮಾಡೀನಿ ರೀ, ಕುದಿಯಾಕಿಟ್ಟೆ ನೋಡ್ರಿ. ಅದು ಕುದೀತಾನ ಹಸಿಮೆಣ್ಸಿಕಾಯಿ ಅದು ಕುಟ್ತೀನಿ ನೋಡ್ರಿ. ಈಗ ಈ ಥರ ಕಲ್ವಿ ತೊಗೊಂಡೇನ್ರಿ. ಈಗ ಇದ್ರಾಗ ಬೆಳ್ಳುಳ್ಳಿ ಕುಟ್ಕೋತೀನಿ ನೋಡ್ರಿ. ಪೈಲ ಬೆಳ್ಳುಳ್ಳಿನ ಜಾಸ್ತಿ ಹಾಕಿದ್ರೆ ಭಾರಿ ಟೇಸ್ಟಿ ಆಗ್ತದೆ ರೀ. ಈಗ ಇದನ್ನು ಕುಟ್ಕೋತೀನಿ ನೋಡ್ರಿ. ಈ ಥರ ಕಲಿ ಜಜ್ಜಿ ಹಾಕಿದ್ರೆ ಮಸ್ತ್ ಆಗ್ತದೆ ನೋಡ್ರಿ. ಈಗ ಇದನ್ನು ಸಣ್ಣಗೆ ಕುಟ್ಕೊಂಬರ್ತಾರೆ. ಈಗ ಸಣ್ಣಗೆ ಜಜ್ಜಿ ನೋಡ್ರಿ. ಇದು ತಕ್ಕೋತಾರೆ, ತೆಗಿತೀವಿ ನೋಡ್ರಿ. ಇದು ಈಗ ಇದಕ್ಕೆ ಜೀರಿಗೆ ಹಾಕೋತಾರೆ. ಈಗ ಜೀರಿಗೆ ಹಾಕೋತೀವಿ ನೋಡ್ರಿ. ಇದು ಜೀರಿಗೆ ಸಣ್ಣಗೆ ಅರಿತೀನಿ ರೀ. ಸಣ್ಣಗೆ ಅರಿದು ಹಾಕ್ಬೇಕ್ರಿ. ಮಸ್ತ್ ಸ್ವಾದ ಟೇಸ್ಟಿ ಆಗ್ತದೆ ಪಲ್ಯ. ಈ ಥರ ಅರಿಬೇಕು ನೋಡ್ರಿ. ಈಗ ನೋಡ್ರಿ ಇದು ಚೆನ್ನಾಗಿ ಅರದೀನಿ ರೀ, ತೆಗಿತೀನಿ ರೀ. ಈಗ ಇದಕ್ಕೆ ಮೆಣ್ಸಿಕಾಯಿ ಹಾಕ್ತೀನಿ ನೋಡ್ರಿ. ಮೆಣ್ಸಿಕಾಯಿ ಕೊಟ್ಕೋತೀರಿ. ಈಗ ನೋಡ್ರಿ ಈ ಥರ ಹಸಿಮೆಣ್ಸಿಕಾಯಿ ತೊಗೊಂಡೇನಿ ರೀ, ತೊಳ್ಕೊಂಬಂದೀನಿ ರೀ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ ನೋಡ್ರಿ. ಈಗ ಇದನ್ನು ಕೊಡ್ತಾರೆ. ಈ ಥರ ಆಗಿದ್ರೆ ಇನ್ನೂ ಸಣ್ಣಗೆ ಮಾಡ್ಕೋತಾರೆ. ಈಗ ಇದನ್ನು ಜಜ್ಜಿ ನೋಡ್ರಿ ಸಣ್ಣಗೆ ತೆಗಿತಾರಿಲ್ಲ. ಇದನ್ನೆಲ್ಲ ತಗೋತಾರೆ, ತೆಗಿತೀನಿ ನೋಡ್ರಿ. ಈಗ ಈ ಮೂರನ್ನೆಲ್ಲ ಜಜ್ಜಿ ಇಟ್ಕೊಂಡು ನೋಡ್ರಿ. ಈಗ ಅದು ಬ್ಯಾಳಿ ಕುದ್ದೋದನ್ನು ನೋಡ್ತೀನಿ ನೋಡ್ರಿ ಪುಂಡಿ ಪಲ್ಯ. ಈಗ ನೋಡ್ರಿ ಅದು ಕುಕ್ಕರ್ ಏನೋ ಹವಾ ಬಿಟ್ಟಿಲ್ಲ ರೀ, ಏನೋ ಬಿಸಿ ಆದರೆ ಅದಕ್ಕೆ ಅಲ್ಲಿ ತನಕ ಇದಕ್ಕೆ ಏನೇನು ಹಾಕ್ತೀನಿ ನೋಡ್ರಿ. ಎಲ್ಲ ಅರಿಶಿಣ ಪುಡಿ ಹಾಕೋತೀರಿ, ಸ್ವಲ್ಪ ಬೆಲ್ಲ ಹಾಕೋತೀನಿ ನೋಡ್ರಿ. ಈಗ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ನೋಡ್ರಿ. ಆಲ್ರೆಡಿ ಹಸಿಮೆಣ್ಸಿಕಾಯಿ ಕುಟ್ಟಾಕ ಹಾಕೀನಿ ರೀ. ಈಗ ಒಂದು ಸ್ವಲ್ಪ ಹಾಕೋತಾರೆ ನೋಡ್ರಿ. ಈಗ ಇದನ್ನೆಲ್ಲ ಪುಂಡಿ ಪಲ್ಯ ಕುದ್ಕೊಳಕ್ಕೆ ಹಾಕೋದು ನೋಡ್ರಿ ಅದ್ರಾಗ. ಈಗ ಕುಕ್ಕರ್ ತಣ್ಣಗಾಗ್ಯದ್ರಿ, ತೆಗಿತೀನಿ ನೋಡ್ರಿ. ತೆಗಿತೀನಿ ನೋಡ್ರಿ. ಈಗ ನೋಡ್ರಿ ಮಸ್ತ್ ಕುದ್ದದ್ರಿ ಬ್ಯಾಳಿ, ಪುಂಡಿ ಪಲ್ಯ ಬ್ಯಾಳಿ ಎಲ್ಲ ಮಸ್ತ್ ಕುದ್ದವ್ರಿ. ಈಗ ಇದಕ್ಕೆ
ಇವನ್ನೆಲ್ಲ ಹಾಕ್ತೀನಿ ನೋಡ್ರಿ. ಈಗ ಖಾರನ ಹಾಕ್ತೀನಿ ನೋಡ್ರಿ. ಮೊದಲಿಗೆ ಖಾರ ಹಾಕ್ಯಂಡ್ರೆ ಈಗ ಬೆಳ್ಳುಳ್ಳಿ ಹಾಕ್ತೀನಿ ನೋಡ್ರಿ. ಈಗ ಜೀರಿಗೆ ಹಾಕ್ತಾರೆ. ಈಗ ಸ್ವಲ್ಪ ಬೆಲ್ಲ ತೊಗೊಂಡಿನಲ್ರಿ, ಅದು ಹಾಕ್ತೀನಿ ರೀ. ಈಗ ಲಾಸ್ಟಿಗೆ ಅರಿಶಿಣ ಪುಡಿ, ಉಪ್ಪು ಹಾಕ್ತೀನಿ. ಉಪ್ಪು ಖಾರನಾಗ ಹಾಕಿನ ಅಂತೇಳಿ ಸ್ವಲ್ಪ ತೊಗೊಂಡಿನಿ ರೀ. ಈಗ ಮ್ಯಾಲೆ ಎಣ್ಣೆ ಹಾಕ್ತೀನಿ ನೋಡ್ರಿ ಒಂದು ಸ್ವಲ್ಪ. ಈಗ ಎಣ್ಣೆ ಹಾಕ್ತೀನಿ ನೋಡ್ರಿ. ಈಗ ಇದನ್ನು ಇಲ್ಲೇ ಮುಗಿಸ್ತೀನಿ ರೀ. ಈ ಥರ ನೋಡ್ರಿ, ಹಿಂಗೆ ಮುಗಿಸೋದ್ರೆ ನೋಡ್ರಿ, ಈ ಥರ ಎಲ್ಲನೂ ಮುಗಿಸ್ಕೊಂಡ್ಬಿಡ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ನುಣ್ಣಗೈತೆ ರೀ. ಇದೇ ಥರ ಹಿಂಗೆ ಕಟ್ಟಿಬೇಕು ನೋಡ್ರಿ. ಕಟ್ಟಿತೀನಿ ನೋಡ್ರಿ ಎಲ್ಲ ಚೆಂದಾಗಿ. ನೋಡ್ರಿ ಕಟ್ಟಿದೀನಿ ನೋಡ್ರಿ. ಈ ಥರ ಇದು ಮಾಡೀನಿ ರೀ. ಇರೋಗಿಲ್ಲ ಮಸ್ತ್ ಬೇಣೆ ಅದಂಗೆ ಇದೆ ನೋಡ್ರಿ. ಪುಂಡಿ ಪಲ್ಯ ನೋಡ್ರಿ, ಮಸ್ತ್ ಆಗ್ಯದ್ರಿ. ಇನ್ನೊಂದು ಸ್ವಲ್ಪ ಕಟ್ಟಿತಾರೆ. ಈಗ ಕೊತ್ತಂಬರಿನ ನಾನು ಹಾಕೀನಿ ರೀ, ಅದು ನಿಮಗೆ ತೋರಿಸ್ಲಿಲ್ಲ ರೀ. ಕೊತ್ತಂಬರಿ ಹಾಕೋರಿ ನೀವು. ನಾ ಕೊತ್ತಂಬರಿ ಹಾಕೋದು ಹಾಗೆ ಹಾಕಿಬಿಟ್ಟೆ ನೆನಪಲ್ಲಿ. ಈಗ ಎಲ್ಲ ರೆಡಿ ಆಯ್ತು ನೋಡ್ರಿ. ಈಗ ಇದಕ್ಕೆ ರೊಟ್ಟಿ ಜೊತೆ ಹಚ್ತೀನಿ ನೋಡ್ರಿ. ಪುಂಡಿ ಪಲ್ಯ, ಖಡಕ್ ರೊಟ್ಟಿ ಪುಂಡಿ ಪಲ್ಯ ಭಾರಿ ಟೇಸ್ಟ್ ನೋಡ್ರಿ. ಈಗ ರೊಟ್ಟಿ ಜೊತೆ ಹಚ್ತೀನಿ ರೀ. ನೋಡ್ರಿ ಈ ಥರ ಖಡಕ್ ರೊಟ್ಟಿ ತೊಗೊಂಡೇನ್ರಿ ನಾನು. ಖಡಕ್ ರೊಟ್ಟಿ ಪುಂಡಿ ಪಲ್ಯ ಭಾರಿ ಟೇಸ್ಟ್ ನೋಡ್ರಿ. ಈ ಥರ ಹಾಕೊಂಡು ಇದಕ್ಕೆ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು. ಈ ಥರ ನಿಮಗೆ ಎಣ್ಣೆ ಹಾಕ್ಕೊಂಡು ಖಡಕ್ ರೊಟ್ಟಿ ಪುಂಡಿ ಪಲ್ಯ ಉಂಡ್ರೆ ಭಾರಿ ನೋಡ್ರಿ. ಒಟ್ಟು ಮಸ್ತ್ ಅದ ರೀ.